ಇದೆ ಇದೆ ರುದ್ರ ಭೂಮಿ, ಇದೆ 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 ರುದ್ರ ಭೂಮಿ. ಭಾರತ ಕಂಡ ಇತಿಹಾಸದಲ್ಲಿ ಪುಣ್ಯವೆನಿಸಿದ ಗಾಂಧಾರ ವಂಶ, ಆ ವಂಶವನ್ನೇ ಸರ್ವನಾಶಗೈದ ಭೂಮಿ ಇದೆ ಇದೆ ರುದ್ರ ಭೂಮಿ. ನನ್ನ ಜನ್ಮದಾತನನ್ನ, ನನ್ನ 99 ಮಂದಿ ಸಹೋದರರನ್ನ ಅಂತ್ಯಕ್ರಿಯೆಗೈದ ಪುಣ್ಯ ಸ್ಥಳ ಇದೆ. ಅಪ್ಪಾಜಿ, ಈ ಸೌಬಲ ರಾಜಚಕ್ನಿಯು ಮಾಡುವ ಶ್ರದ್ಧಾಂಜಲಿಯನ್ನು ಸ್ವೀಕರಿಸಿ. ಹರಿಯದೆಲೆ ಮನದೊಳಗೆ ದುರುಳ ಕೌರವರು ನಿನ್ನನು ನಿನ್ನ ಸಹೋದರರನ್ನು ಕಾರಾಗೃಹದಲ್ಲಿರಿಸಿ ಅಗಳಗಳಗನವನು ಹಿಡಿ ಮಾಡಿ ಉಳಿಸಿ ಮಡಿದರು ನಿನ್ನ ಸಹೋದರರು. ಮಡಿದವರಿಗಾಗಿರೋದಿಸದೆ ಮಡಿದವರಿಗಾಗಿರೋದಿಸದೆ ಶಕುನಿ ಶಕುನಿ ಅಂದು ಕೈದ ಶಪಥವೇನಾಯಿತೋ, ಅಂದು ಕೈದ ಶಪಥವೇನಾಯಿತೋ. ಸದು ಈ ಸೌಬಲ ರಾಜಚಕ್ನಿಯು ಆಸ್ವಾದನೆಯನ್ನೇ ಅಲ್ಲ ಕಡೆ ಇದ್ದಿರುವ ಅಧಮ ಮರುಳುಗಳೇ ಸದು. ಕೇಳು ದುರ್ಯೋಧನ, ಕೇಳು, ಅರ್ಥ ಧ್ವನಿಗಳನ್ನು ಕೇಳು. ನನ್ನ 99 ಮಂದಿ ತಮ್ಮಂದಿರು ಹಸಿವಿನ ತೃಷೆಯಿಂದ ಸಾಯುತ್ತಿದ್ದಾರೆ. ನನ್ನ ತಂದೆಯ ದೇಹ ಆತ್ಮವಿಲ್ಲದೆ ನನ್ನೆಡೆಗೆ ನೋಡುತ್ತಾ ಕುಳಿತಿದೆ. ಈ ಕೊಳೆತು ನಾರುತ್ತಿರುವ 100 ದೇಹಗಳು ನನಗೆ ಕೊಟ್ಟಿರುವ ಒಂದೇ ಒಂದು ಶಾಪ, ಅದೇ ನಿನ್ನ ಮೇಲಿನ ಸೇಡು. ಸೇಡಿನ ಒಂದೇ ಮುಷ್ಟಿ ಹೆಗಲು ತಿಂದು ಬದುಕುಳಿದ ಭರ್ಜರಿದೆ ಆಯ್ತು. ನನ್ನ ತಂದೆಯ ತೊಡೆಯ ಎಲುಬುಗಳ ಶಾಪದಾಳ ನಿನಗಾಗಿ ನಿನಗಾಗಿ ಕಾಯುತ್ತಿವೆ. ಏನಿ ಅಣಕದ ಕೇಕೆ, ಕುಹಕ ಕಂಠದ ಮಾರ್ತಾಂಡ ಧ್ವನಿ, ದಿಗ್ದಿಗಂತಗಳೇ ಅಬ್ಬರಿಸಿ ಬಬ್ಬರಿಯುವಂತಹ ಅಂದಗಳ ಅರ್ಥನಾದ. ಸಾಕು ಮಾಡಿ ನಿಮ್ಮ ಆಂತರ್ಯದ ಅಂತರಾಳದ ಹಲ್ಲೆ, ಅದನ್ನು ನಾ ಬಲ್ಲೆ. ಏಕೆ ಈ ಸೌಬಲ ರಾಜಶಕುನಿಗೆ ಧಿಕ್ಕಾರ. ಈ ಸೌಬಲ ರಾಜಶಕುನಿ ದುರ್ಯೋಧನನ ತುತ್ತು ಅನ್ನಕ್ಕೆ ಅಲೆಯುವ ನಾಯಿ ಎಂದು ಭಾವಿಸಿದಿರಾ? ಇಲ್ಲ ಇಲ್ಲ, ಈ ಸೌಬಲ ರಾಜಶಕುನಿಯನ್ನು ತುಂಡು ತುಂಡಾಗಿ ಕತ್ತರಿಸಿದರು.
ಇವನ ನರನಾಡಿಗಳಲ್ಲಿ ಚಿಮ್ಮುತ್ತಿದೆ ವೇಷದ ಜ್ವಾಲೆ. ಅಲೆ ಅಲೆಯಾಗಿ ಆರ್ಭಡಿಸುತ್ತಿದೆ ಶ್ರೇಣಿನ ದಾವಾಗ್ನಿ. ಈಗ ನನ್ನ ಹೃದಯದ ಸೇಡಿನ ಧಾವಾಗ್ನಿಯು ತಗತಗನೆ ಹತ್ತು ಮುಡಿಯುತ್ತಿರುವುದು. ನಿಲ್ದಿದ ದೇಹದ ಜ್ವಾಲೆ ದಹಿಸುತ್ತಿರುವುದು ಲೋಕಕ್ಕೆ ದುರ್ಯೋಧನ. ನಿಲ್ದಿದ ದೇಹದ ಜ್ವಾಲೆ ದಹಿಸುತ್ತಿರುವುದು ಲೋಕಕ್ಕೆ ಹೊರಡಿದ ದಾಹವೆಲ್ಲೆಲ್ಲೂ ಉಳಿವುದಂತೂ ಈ ಕುರುವಂಶಜರು. ಹೊರಡಿದ ದಾಹ ನೆಲವೆಲ್ಲೆಲ್ಲೂ ಉಳಿವುದಂತೂ ಈ ಕುರುವಂಶಜರು. ಧಗಧಗ 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 ನಿಂದಿದ ದೇಹದ ಜ್ವಾಲೆ ದಹಿಸುತ್ತಿದೆ ಎನ್ನ ದೇಹದಲ್ಲಿ. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಹಸ್ತಿನವತಿಯ ಸೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಹಸ್ತಿನವತಿಯ ಸೆರೆಯೊಳಗಿಟ್ಟನು. ಅಣ್ಣ ತಮ್ಮಂದಿರು ನೂರರು ನಾವು, ನಮಗೊದಗಿತು ಈ ಸೆರೆ ಮನೆಯೊಳು ಸಾವು. ದುರ್ಯೋಧನ, ಅಣ್ಣ ತಮ್ಮಂದಿರು ನೂರ್ವರು ನಾವು, ನಮಗೊದಗಿತು ಸೆರೆಮನೆಯೊಳು ಸಾವು. ಅಣ್ಣ ತಮ್ಮಂದಿರು ನೂರ್ವರು ನಾವು, ನಮಗೊದಗಿತು ಸೆರೆಮನೆಯೊಳು ಸಾವು. ಧಗಧಗ 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 ನಿಂತಿದ್ದ ದೇಹದ ಜ್ವಾಲೆ ದಹಿಸುತ್ತಿರುವ ಲೋಕ ಕರಾಳೆ. ದುರ್ಯೋಧನ, ನೂರರೊಬ್ಬನೇ ಉಳಿದಿಯ ನೀಗ, ತೀರಿಸಲನ್ನು ಜರ ಸಾಲ ಬೇಗ. ನೂರರೊಬ್ಬನೇ ಉಳಿದಿಯ ನೀಗ, ತೀರಿಸಲನ್ನು ಜರ ಸಾಲವ ಬೇಗ. ಎಂಬರವಾಗುವುದೆಂಬಯ ಸೇಡು ಕಾಡು ಕಾಡು ಚಾಡು. ಎಂಬರವಾಗುವುದೆಂಬಯ ಸೇಡು ವಚನವೆನಿಬುದು ಕೌರವ ನಾಡು. ಎಂಬರವಾಗುವುದೆಂಬಯ ಸೇಡು ವಚನವೆನಿಬುದು ಕೌರವ ನಾಡು. ಧಗಧಗ 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 ನಿಲ್ದಿದ ದೇಹದ ಜ್ವಾಲೆ ದಹಿಸುತ್ತಿದೆ ಎನ್ನ ದೇಹದಲ್ಲಿ. ಧಗಧಗ ನಿಲ್ದಿದ ದೇಹದ ಜ್ವಾಲೆ ದಹಿಸುತ್ತಿದೆ ಎನ್ನ ದೇಹದಲ್ಲಿ. ಧಗಧಗ ಧಗಧಗ ಧಗಧಗ. ಓ ನನ್ನ ಗಾಂಧಾರ ವಂಶ ಕ್ಷಯಕ್ಕೆ ಕಾರಣಕರ್ತನಾದ ದುರ್ಮತ್ತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆ ಮನೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಪ್ಪ ನನ್ನ ಗುಂಡಿಗೆಯು ಸಿಡಿಯುತ್ತಿದೆ, ಕೈ ಕಾಲುಗಳು ಕಂಪಿಸುತ್ತಿದೆ, ನರನಾಡಿಗಳಲ್ಲಿ ರಕ್ತ ಕುದಿಯುತ್ತಿದೆ. ನರನಾಡಿಗಳಲ್ಲಿ ರಕ್ತ ಕುದಿಯುತ್ತಿದೆ. ಕೌರವೇಶ್ವರ, ಅಂದು ನೀನು ನನ್ನ ಸಹೋದರರಿಗೆ ದಿನಕ್ಕೆ ನೀಡುತ್ತಿದ್ದ ಒಂದೇ ಒಂದು ಹಿಡಿ ಅನ್ನ, ಒಂದು ಒಳಲೆ ನೀರು, ಇಡೀ ಕೂಳನ್ನು ನನ್ನ ಸಹೋದರರು ನನಗೆ ಕೊಟ್ಟು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಸತ್ತರು ದುರ್ಯೋಧನ. ಅಂದಿನ ದಾರುಣ್ಯ ದೃಶ್ಯವನ್ನು ನನ್ನ ಈ ಸ್ಮೃತಿ ಪಟದಿಂದ ಅಚ್ಚಳಿಯದೆ ಉಳಿದು ನಿರಂತರ ಪಡಬಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು
ವೃಷಭವಾಗಿರುವ ನನ್ನ ಈ ದೇಹವನ್ನು ಒಮ್ಮೆ ಅಣುವಾಗಿ ಕತ್ತರಿಸಿ ನೋಡಿದರು. ಪ್ರತಿಯೊಂದು ಅಣುವಿನಲ್ಲೂ ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ರೋಷಕ್ಕೆ ರೋಷ. ರೋಷ ದ್ವೇಷ ರೋಷ, ಈ ಶಕುನಿಗೆ ಹೃದಯದ ರೋಷ. ರೋಷ ದ್ವೇಷ ರೋಷ, ಈ ಶಕುನಿಗೆ ಹೃದಯದ ರೋಷ. ಮಾಡುವ ನಿನಗೆ ಮೋಸ, ಮಾಡುವ ನಿನಗೆ ಮೋಸ. ನಗುತ್ತಲೆ ಬಿಗಿದುಲ ಪಾಠ. ರೋಷ ದ್ವೇಷ ರೋಷ, ಈ ಶಕುನಿಗೆ ಹೃದಯದ ರೋಷ. ಒಂದರ ದೇಹದ ಪಾಶ, ಒಂದರ ದೇಹದ ಭಾಷ. ನಾ ಮುಗಿದುವೆ ಗುರುಕುಲ ನಾಶ. ರೋಷ ದ್ವೇಷ ರೋಷ, ಈ ಶಕುನಿಗೆ ಹೃದಯದ ರೋಷ. ಒಂದೇ ಸೇಡಿನ ಸರ್ಪದ ರೋಷ. ಸೇಡಿನ ಸರ್ಪದ ರೋಷ, ನಿನ್ನ ಕಚ್ಚದೆ ಬಿಡುವುದೇ ರೋಷ. ರೋಷ ವೇಷ ರೋಷ, ಈ ಶಕುನಿಗೆ ಹೃದಯದ ರೋಷ. ರೋಷ ವೇಷ ರೋಷ, ಈ ಶಕುನಿಗೆ ಹೃದಯದ ರೋಷ. ಸೇಡಿನ ಸರ್ಪ, ಸೇಡಿನ ಸರ್ಪದ ರೋಷ. ಸೇಡಿನ ಸರ್ಪದ ರೋಷ, ನಿನ್ನ ಕಚ್ಚದೆ ಬಿಡುವುದೇ ರೋಷ. ರೋಷ ವೇಷ ರೋಷ, ಈ ಶಕುನಿಗೆ ಹೃದಯದ ರೋಷ. ರೋಷ ವೇಷ ರೋಷ, ಈ ಶಕುನಿಗೆ ಹೃದಯದ ರೋಷ. ಎಂಬ ಮಾತ್ಸರ್ಯದ ನುಡಿಗಳ ಹೊರತಾಗಿ ಮತ್ತಿನ್ಯಾವ ಆಸೆ ಆಕಾಂಕ್ಷೆಗಳು ಎನ್ನಾಲಿಸಲು ಅಸಾಧ್ಯ ದುರ್ಯೋಧನ. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ಕರುಣೆ ತೋರಿದ ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯವನ್ನಾಗಿ ಮಾಡಿದ ಕುರುಕುಲ ಕೀಟವೇ ಕೇಳು. ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರರೊಡಗೂಡಿ ಸಕಲ ಸಾಮಂತರೋದರೆಂದು ಆಲೈಸಿಕೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ಗಾಂಧಾರ ದೇಶದ ಅರಸು ಶ್ರೀ ಶ್ರೀ ಶಕುನಿ ಮಹಾರಾಜರಿಗೆ ಬಹುಬರಾಕ್ ಬಹುಬರಾಕ್ ಬಹುಬರಾಕ್. ಹೋದರವೆಲ್ಲವೂ ಗಾಳಿ ಗೋಪುರವಾಯಿತು ದುರ್ಯೋಧನ, ಗಾಳಿ ಗೋಪುರವಾಯಿತು. ಆದರೂ ಚಿಂತೆ ಇಲ್ಲವೋ ಚಂಡ, ನಾನು ನಿನ್ನಂತೆಯ ಮಹಾ ಪ್ರಚಂಡ. ಅಂತೆಯೇ ಈ ಶಕುನಿಯ ಇತಿಹಾಸದ ಭವಿಷ್ಯ ಆಲಸ್ಯವಾಗುವುದೆಂದು ತಿಳಿದು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನ ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಆರ್ಯೋಕ್ತಿಯನ್ನು ಅನುಸರಿಸಿ ಅಡಿಗಡಿಗೂ ನಿನ್ನನ್ನು ಒಡ್ಡ ದಾರಿಯನ್ನೇ ಹಿಡಿಸಿದನು. ಇನ್ನು ನನ್ನ ಮುಂದಿನ ಗುರಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಮಡುವಿನಲ್ಲಿ ಮುಳುಗಿಸಿ
ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯ ನೆಬ್ಬಿತು. ಗೌರವೇಶ್ವರ, ಇನ್ನ 99 ಮಂದಿ ಸಹೋದರರನ್ನು ನಿರ್ಮೂಲನ ಮಾಡುವ ತನಕ ಈ ಶಕುನಿಗೆಲ್ಲಿ ಅದು ಶಾಂತಿ, ಇನ್ನೆಲ್ಲಿ ಅದು ವಿಶ್ರಾಂತಿ. ಅಣ್ಣ ಅಣ್ಣ, ನೀರು ನೀರು ಹೊಳಬೇಡಿ, ಹೊಳಬೇಡಿರಿ ನನ್ನ ಹದಭಾಗ್ಯ ಸಹೋದರರೇ, ಹೊಳಬೇಡಿ. ದೇಹದೊಡಲಿನಿಂದ ಬಂದ ನೋವಿನ ಕೂಹೆ ವೇಷ ಮರೆಸಿ ನಿಲ್ತೆನ ಊದುವೆ ಕಹಳೆ. ನನ್ನ ಹೃದಯದ ಕಹಳೆ ದೇಹದೊಡಲಿನಿಂದ ಬಂದ ನೋವಿನ ಕೂಹೆ ವೇಷ ಮರೆಸಿ ನಿಲ್ತೆ ನಾನು ಊದುವೆ ಕಹಳೆ. ನನ್ನ ಹೃದಯದ ಕಹಳೆ. ಕುರುಕ್ಷೇತ್ರ ರಣರಂಗ ರಣಭೀಕರ ರಕ್ತಪಾತ. ಯೋಧನ ಕುರುಕ್ಷೇತ್ರ ರಣರಂಗ ರಣಭೀಕರ ರಕ್ತಪಾತ. ಹಿತ ಮಾಡದೆ ನಚಗೈಯದ ಬಿಡನು ಕುರುವಂಶವ. ಹಿತ ಮಾಡದೆ ನಚಗೈಯದ ಬಿಡನು ಕುರುವಂಶವ. ದೇಹದೊಳಲಿನಿಂದ ಬಂದ ನೋವಿನ ಕೂಹೆ ದೇಶ ಮರೆಸಿ ನಿಂತ ನಾಡು ಊದುವೆ ಕಹಳೆ. ನನ್ನ ಹೃದಯದ ಕಹಳೆ. ದುರ್ಯೋಧನ, ಹತಭಾಗ್ಯ ಅಣ್ಣ ತಮ್ಮರ ನೋವಿನ ಈ ಅಬ್ಬರ. ಅಣ್ಣ ಹತಭಾಗ್ಯ ಅಣ್ಣ ತಮ್ಮರ ನೋವಿನ ಈ ಅಬ್ಬರ. ಹತಭಾಗ್ಯ ಅಣ್ಣ ತಮ್ಮರ ನೋವಿನ ಈ ಅಬ್ಬರ. ಹಿತ ಮಾಡದೆ ನಸಗೈಯದ ಬಿಡನು ಕುರುವಂಶವ. ಹಿತ ಮಾಡದೆ ನಸಗೈಯದ ಬಿಡನು ಕುರುವಂಶವ. ದೇಹದೊಳಲಿನಿಂದ ಬಂದ ನೋವಿನ ಕೂಹೆ ದೇಶ ಮರೆಸಿ ನಿಂತ ನಾನು ಊದುವೆ ಕಹಳೆ. ನನ್ನ ಹೃದಯದ ಕಹಳೆ. ದೇಹದೊಡಲಿನಿಂದ ಬಂದ ನೋವಿನ ಕೂಗೆ ಗೌರವೇಶ್ವರ, ನನ್ನ 99 ಮಂದಿ ತಮ್ಮಂದಿರ ಚಿನ್ನ ರುಂಡಗಳಿಂದ ಉರಿಯುವ ರಕ್ತದಲ್ಲಿ ನಿಮ್ಮ ನಿರಂಜನವನ್ನು ಮಾಡಿಸುವೆ. ಗೌರವೇಶ್ವರ, ಕುರುಕ್ಷೇತ್ರದ ಯುದ್ಧದಲ್ಲಿ ಗೌರವೇಶ್ವರ, ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಂದ ಆಗುವ ಹಿಂಸೆಯು ಭಯಾನಕವೆನಿಸುವುದು, ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು
ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ 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 ಒಂದು ನೆಟ್ಟು ಬಿಡುವವರಿಲ್ಲದೆ ನರಕದ ಮಾರ್ಗವನ್ನೇ ಹಿಡಿಸುವೆ. ನರಕದ ಮಾರ್ಗ ಯಾರಿಗೆ ಮಾವ? ನರಕದ ಮಾರ್ಗ ನಿನಗೆ. ಶಕುನಿ ಕೌರವೇಶ್ವರ, ನಿನ್ನ ವೈರಿಗಳಾದ ಪಾಂಡವರಿಗೆ ಹುಟ್ಟರಲ್ಲಿ ಅದೇ ಕೈ ಔಷಧಿ ಎಬ್ಬುವಂತೆ ಇಷ್ಟು ಬಬ್ಬಿಡುವೆ. ನಾನು ಮಾಡಿದ ಕಾರ್ಯವು ಎತ್ತವೇ ಶಕುನಿ? ಚಿಂತೆ ಏಕೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ದುರ್ಯೋಧನನು ಅಸಹಾಯ ವೀರನು. ತನ್ನೆರಡು ತೋಳುಗಳಿಂದ ಪಾಂಡವ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲವನು. ಆದರೆ ಜ್ಞಾತಿ ಹಿಂಸೆ, ಸೈಹೂತ ಕಲಹ ಇದು ಉಚಿತವೇ ಶಕುನಿ? ನಾನು ಆ ದಿನ ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನವನ ಮಾತನ್ನು ನಿರಾಕರಿಸಿದೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡು ಸುಯೋಧನ. ಅಣ್ಣ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ಪ್ರೋತೋಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಶಾಂತಿ ಸಂಧಾನ ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ನಡೆ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಣ್ಣ, ಅಗ್ರಜಾನ್ವಿತಕ್ಕೆ ಯದು ನಂದನನೋ. ಅಣ್ಣ, ಅಗ್ರಜಾನ್ವಿತಕ್ಕೆ ಯದು ನಂದನನೋ. ದರಿದ್ರೋನ್ವಿತ ವಿದುರನ ಸಂಧಿಸಲು ಕನಕುಟೀರಗೆ ಹೋಗಿ ತೊಡೆ ಸಹಿಸಲ ಸದಳವು ಎನಗೆ. ಅಗ್ರಜ ಸಹೋದರ, ರೋಜ ಓ ದರ್ಪಿತ ಗೋಪಾಲನು
ನಮ್ಮ ಅತಿಥಿ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ಅಣ್ಣ, ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ನೋಡಿ ಓ ದರಿದ್ರನ ಮನೆಯನ್ನು ಆಶ್ರಯಿಸುವಂತೆ. ಛೇ, ಎಷ್ಟು ಅವಹೇಳನ ಅಣ್ಣ, ಇದು ಎಷ್ಟು ಅವಹೇಳನ. ಅವಹೇಳನವಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತ ಪರಾಧೀನನು. ವಿದುರನಂತಹ ಭಕ್ತರು ಆತನಿಗೆ ಮತ್ತಿನ್ಯಾರಿರುವರು? ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬರುವನು. ನೀನು ಚಿಂತಿಸಬೇಡ, ನಡೆ ಸಹೋದರ. ಆದರೂ ರೋಯಮಾರಿಯಾಗಿ ಬಂದವನು ರೋಧ ಪ್ರಸಾದವನ್ನು ತಿರಸ್ಕರಿಸುವುದು ಹವಾಮಾನಕರ ಅಣ್ಣ. ಕುಲಛಲವೆಂಬ ಕದ ಹಿಡಿದ ಬಂದು ಓ ಬಂಡ ಭೀಮನ ಬಿಸಿ ರಕ್ತ ಫೋನ ಮಾಡದೇ ಬಿಡನು ಅಣ್ಣ. ನೀನವರನ್ನು ಕ್ಷಮಿಸಿದರು, ನಾನು ಮಾತ್ರ ಅವರನ್ನು ಕ್ಷಮಿಸಲಾರೆ. ಅವರ ಹೊಟ್ಟ ಹೊಸವನ್ನು ಮಟ್ಟ ಹಾಕಿ ತುಳಿಯದ ಬಿಡತಕ್ಕವನಲ್ಲ ಈ ದುಶ್ಯಾಸನನು. ಎಚ್ಚರಿಕೆ, ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಮುರಾರಿ ಕೃಷ್ಣನ ಕೃತ್ರಿಮ ಜಾಲವು ಮೂಲವು ತಿಳಿಯುವ ಅಸದಳವೈ ಅಣ್ಣ. ಮುರಾರಿ ಕೃಷ್ಣನ ಕೃತ್ರಿಮ ಜಾಲವು ಮೂಲವು ತಿಳಿಯುವುದು ಅಸದಳವೈ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ನಲ್ಲಯರೋ ಓ ಕೊಲ್ಲನ ಮರ್ಮ ಆರ್ಯನೇ ಪರಿಸುವುದೇ ಅಣ್ಣ. ನಲ್ಲಯರೋ ಓ ಕೊಲ್ಲನ ಮರ್ಮ ಆರ್ಯನೇ ಪರಿಸುವುದೇ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿರುವುದಿಲ್ಲ ನಮಗೆ ಅಣ್ಣ. ಸಹೋದರ, ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿರುವುದಿಲ್ಲ ನಮಗೆ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, 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 ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ ಅಣ್ಣ. ಓ ದರಿದ್ರನ ಮನೆಯಲ್ಲಿ ಬಂದಿರುವ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ಈ ಸತ್ಕಾರವು ನನಗೆ ಒಪ್ಪದು, ಒಪ್ಪದು, ಒಪ್ಪದು. ಸಹೋದರ, ಶಾಲಿಯಾದ ನನ್ನ ಸಹೋದರ, ನಿನ್ನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿದು ಸಾಧ್ಯವೆನಿಸುತ್ತದೆ. ಈಗೇನು ಮಾಡುವುದು ಶಕುನಿ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಕೌರವೇಶ್ವರ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕು ಜೋಪಡಿಯನ್ನು ಏಕೆ ಆಶ್ರಯಿಸುತ್ತಿದ್ದಾನೆ? ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆವದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಹೇಗೆ ಸಹಿಸುವೆ ಕೌರವೇಶ್ವರ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ ಶಕುನಿ? ಅವನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲು ಅವನು ಅವತರಿಸಿರುವುದು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಶಿಶುಪಾಲ, ಜರಾಸಂಧ ಇವರು ನಿನಗೆ ಎಂತಹ ಮಿತ್ರರಾಗಿದ್ದರು? ಒಳ್ಳೆಯ ಮಿತ್ರರೇ ಆಗಿದ್ದರು. ಕಂಸನನ್ನು ವಧಿಸಿ ಮರಳು ಮುದುಕನಾದ ಉಗ್ರಸೇನನನ್ನು ಹೆಸರಿಗೆ ಸಿಂಹಾಸನದಲ್ಲಿ ಕುಳ್ಳರಿಸಿದನು. ಸಹೋದರರನ್ನು ಸುರಪಾನದಿಂದ ಪ್ರಮತ್ತನನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡಿರುವನು. ಇಂಥವನಿಗೆ ಮನ್ನಣೆ ಕೌರವೇಶ್ವರ. ಹಾಗಾದರೆ ನನ್ನನ್ನು ದ್ವಾರಕ್ಕೆ ಕಳಿಸಿದೆ ಏಕೆ ಶಕುನಿ? ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಸುರಿಯೋಧನನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ. ಏನಾ ಉದ್ದೇಶ? ಕಾಳ ಸರ್ಪದ ವಿಷದಲ್ಲನ್ನು ಕಿತ್ತು ಬಳಿಕ
ಬೇಕಾದರೊಡನೆ ಸರಸವಾಡಬಹುದಲ್ಲವೇ? ಆಡಬಹುದಲ್ಲವೇ? ಕೃಷ್ಣನಿಗಿಂತವನ ವಿಜಯನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ಈಗ ನಿನಗೊದಗಿರಬಹುದು. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದರೆ ನೀನು ಆ ಸಹಾಯವನ್ನು ನಿರಾಕರಿಸಬೇಕಾಗುತ್ತಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು. ಆದರೆ ಆ ಅರ್ಜುನನು ಆ ಸಂಕಟದಿಂದ ಉದ್ಧಾರ ಮಾಡಿದನು ಕೌರವೇಶ್ವರ. ಹೋದರಿ ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಪ ಪುಣ್ಯ ಇಂದ ನಿಂತ ಗೈತೆ ದಯ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಕೌರವೇಶ್ವರ. ಇವರೆಲ್ಲರೂ ಶ್ರೀಕೃಷ್ಣನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಅಲ್ಲವಯ್ಯ. ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ ಅವರ ಹಕ್ಕು ನಷ್ಟವಾಯಿತು. ಪುನಃ ಅವರದೊಂದು ಹೊಂದುವುದಂದ್ರೆ ಏನು? ಕ್ಷತ್ರಿಯ ವೀರರಿಂದ ಹನುಭಕ್ತಳಾದ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯ ಕೈ ಹಿಡಿಯಲಿ. ಮೇಲಿಂದ ಮೇಲೆ ಈ ಜೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು ಸರಿ ಹೋಗಿ ಹೇಳಿದ ಶೋಭನ ರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆಯಷ್ಟು ಸಹ ಭೂಮಿಯನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಆ ಕಳ್ಳ ಕೃಷ್ಣನ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಈ ವಿಚಾರದಲ್ಲಿ ನಿನಗೊಂದು ಸಲಹೆ ಇರುವುದು. ಏನು ಮಾವ ನಿನ್ನ ಸಲಹೆ? ಭಾವ ಹಳಿಮಯ್ಯ, ಸೋದರಳಿಮಯ್ಯ, ಈಗ ಬೇಡ, ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ನಡೆ. ಹಾಗಾದರೆ ನಿನ್ನ ಸಲಹೆ ಹೊರತಾಗಿ ನಾನೇನನ್ನು ಮಾಡುವುದಿಲ್ಲ ಮಾವ. ನಡೆ, ರಾಜಸಭೆಗೆ ವೇಳೆ ಆಯಿತು. ನಡೆ ಕುರುಕುಲದ ರಣಕಲಿ, ನೀನು ಹೋಗುವೆ ರಣರಂಗದಲ್ಲಿ ನಾರಾಬಲಿ. ಗರವ ಬಿರುಗೋಳಿಗೆ ಸೇಡಿನ ಕೋರ್ಮುಖವನ್ನಪ್ಪಿಸಿ ಬಡಿಸುವ ಗುಡುಗು ಸಿಲುಗಡೆ ಧರೆಯನ್ನು ಬಿರಿಯುವಂತೆ ಮಾಡಿ ಶಕ್ತಿಯೇ ಮಿಂಚಿನಂತೆ ಪ್ರಜ್ವಲಿಸಿ ಈ ಶಕುನಿಯ ಕೃತ್ರಿಮ ವಿಷದ ಮಳೆಗೆ ಸಿಕ್ಕಿ ಕೊಚ್ಚುವಾಗಲಿ. ಹೋಗು ಮಹಾಶತ ಮೂರ್ಖನೇ, ಹೋಗು. ನಾನು ಒತ್ತಿಸಿದ ಕುರುಕ್ಷೇತ್ರದ ರಣಕುಂಡಲದಲ್ಲಿ ಕಟ್ಟ ಕಡೆಯ ನರಬಲಿ ನೀನು. ಎಲವೋ ನನ್ನ ಕೈ ತಳದ ಕುಲವೇ ಎಂದು ನಾನು ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನು. ಒಂದೇ ಮೌರ್ಯ ಕಮಶನವಾಯಿತು ನಿನ್ನೀ ಮನೆ. ಕೌರವ ಕುಂಡಿಯೇ, ಏನೊಂದು ಕಾರಣವಿಲ್ಲದೆ ನನ್ನ 100 ಜನ ಬಂಧುಗಳನ್ನು ನಿಷ್ಕರಣೆಯಿಂದ ಕೊಲ್ಲಿಸಿದ ಪಾಪಿ ನೀನೇ ಅಲ್ಲವೇ? ಪಾಪಿ ನೀನೇ ಅಲ್ಲವೇ? ಅದರ ಪ್ರತೀಕಾರಕ್ಕಾಗಿ, ಆ ಸೇಡಿನ ದಾಹವನ್ನು ತೀರಿಸಿಕೊಳ್ಳುವುದಕ್ಕಾಗಿ ನಾಳೆ ಬೆಳಗ್ಗೆ ಹೋಗುವುದರೊಳಗಾಗಿ ಉಳಿದ ನಿನ್ನೊಬ್ಬನನ್ನು ಕೊಲ್ಲಿಸಿ ಸ್ವರ್ಗಸ್ಥ ನನ್ನ ಬಂಧುಗಳಿಗೆ ತಿಲೋದಕವನ್ನಿಟ್ಟು ಪಿಂಡ ಪ್ರದಾನ ಮಾಡುವೆ. ಆಗ ನನ್ನ ಆತ್ಮಕ್ಕೂ ನನ್ನ ಹಗಲಿದ ಬಂಧುಗಳ ಆತ್ಮಕ್ಕೂ ಶಾಂತಿ ಶಾಂತಿ ಶಾಂತಿ.
ನನ್ನ ಸಲಹೆ ಹೊರತಾಗಿ ನೀನೇ ಅದನ್ನು ಮಾಡುವುದಿಲ್ಲ. ಮಾಡಕೂಡದು, ಮಾಡಬಾರದು. ಮಾವನಂತೆ ಮಾವ. ಯಾರಿಗೆ ಮಾವ? ಯಾರಿಗೋಸ್ಕರ ಮಾವ? ಒಂದು ನಿರಪರಾಧಿಗಳಾದ ನನ್ನ 99 ಮಂದಿ ಸಹೋದರರನ್ನ ಅನ್ನಾರವಿಲ್ಲದ ವಿಚಿತ್ರವಾಗಿ ಕೊಂದೆಯಲ್ಲ, ಆ ಧರ್ಮಕ್ಕೆ ನೀನು ನನ್ನ ಮಾವನೇ. ಏಳು ಏಳು ಕೌರವ, ಏಳು. ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಕಂಗೊಳಿಸುತ್ತಿದ್ದ ಗಾಂಧಾರ ದೇಶವನ್ನ ಧರ್ಮದಿಂದ ಆಳುತ್ತಿದ್ದ ನನ್ನ ತಂದೆ ಸುಬಲರಾಯನನ್ನ ನನ್ನ ಕಣ್ಣೆದುರಲ್ಲೇ ಚಿತ್ರ ವಿಚಿತ್ರವಾಗಿ ಕೊಂದೆಯಲ್ಲ, ಆ ಧರ್ಮದ ಉಪಕಾರಕ್ಕೆ ನಾನು ನಿನ್ನ ಮಾವನೇ. ಏಳು ಏಳು ಕೌರವ, ಏಳು. ಅಥವಾ ನನ್ನ ಸಹೋದರಿ ಗಾಂಧಾರಿಯನ್ನ ಗಾಂಧಾರ ದೇಶದಿಂದ ಅಪಹರಿಸಿ ಹಸ್ತಿನಾವತಿಗೆ ಕರೆತಂದು ನಿನ್ನ ತಂದೆ ಆ ಹುಟ್ಟುಕೋಣನಿಗೆ ಲಗ್ನ ಮಾಡಿಸಿದನಲ್ಲ, ಆ ಕುರುಪಿತ ಮಹಾಭೀಷ್ಮ. ಧರ್ಮಕ್ಕೆ ನಾನು ನಿನ್ನ ಭಾವನೆ. ಏಳು ಏಳು ಕೌರವ, ಏಳು. ಬರೀ ಮಾವನಲ್ಲ, ಮಾಲೆ ಗಣ್ಣಿನ ಮಾವ. ಇಟ್ಟಿಯನು ಕುರುವಂಶದ ಬುಡಕ್ಕೆ ಕೊಡಲಿಕ್ಕೆ ಆವ. ಯಾರು ಅರಿಯರು ಈ ಶಕುನಿಯ ಭಾವ? ರಾಯ ಕೌರವ ಕೊಟ್ಟ ಶಕುನಿ ಕೈಯಲ್ಲಿ ಚುಟ್ಟ, ಒಟ್ಟಿನಲ್ಲಿ ತಾಕೆಟ್ಟ, ಪರಲೋಕಕ್ಕೆ ಹೊರಟ. ಅಧಿಕಾರ ಎಂಬುದು ಯಾರಿಗೂ ಶಾಶ್ವತವಲ್ಲ ಸುಯೋಧನ, ಯಾರಿಗೂ ಶಾಶ್ವತವಲ್ಲ. ಅಧಿಕಾರ ಎಷ್ಟು ದಿನ ತಾನೇ ಉಳಿದಿತು? ನಿನ್ನ ಅಧಿಕಾರ 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 ಮತದಿಂದ ತುಂಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ 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 ಮತದಿಂದ ತುಂಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಕೌರವ ಅತಿಹಾಸೆ ತುಂಬಿಹುದು ನಿನ್ನ ಮನದಲ್ಲಿ. ಕೌರವ ಅತಿಹಾಸೆ ತುಂಬಿಹುದು ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ದರೆಯಾಳ ಆಸೆ ಇದೆ ನಿನ್ನ ಮನದಲ್ಲಿ. ಕೌರವ ದರೆಯಾಳ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ. ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಮದದಿಂದ ತುಂಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಕೌರವ ಸೂರದನುವ ಹಿಡಿದು ನಿಲ್ಲುವ ವೀರ ಪಾರ್ಥನೋ. ಸೂರದನುವ ಹಿಡಿದು ನಿಲ್ಲುವ ವೀರ ಪಾರ್ಥನೋ. ನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು.
ಆ ಬ್ರಾಹ್ಮಣ ತಪ್ಪ ಅಧಿಕಾರ 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 ಮೊದಲು ಭೀಮನಿಗೆ ಬಲಿಯ ಕೊಯ್ದು ನಾನು ನೋಡು, ನೀಚ ನಾನು ನೋಡು, ದ್ರೋಹಿ ನಾನು ನೋಡು, ಪಾಪಿ ನಾನು ನೋಡುವೆ. ಚಲದಿ ಫಲ್ದು ಗುರು ಸಾರ್ವಭೌಮ ಅತಿ ಬಲ ಪರೋಕ್ರಮಿನೋ ನೌಧನಿಸಿರ್ತೆ ಸಹೋದರ ದುಶ್ಯಾಸನ ಅಣ್ಣ ಚಲದಿ ಫಲ್ದು ಗುರು ಸಾರ್ವಭೌಮ ಅತಿ ಬಲ ಪರಾಕ್ರಮಿನೋ ನೌಧನಿಸಿರ್ತೆ ವರವೀರ ಕ್ಷತ್ರಿಯ ಕುಲೌ ಪ್ರಖ್ಯಾತೌ ಹಯೌ ನರವೀ ಹಸ್ತಿನಾಧೀಶ್ವರನಾಗಿರಲ್ ಗಳಿಸಿರ್ಪೆ ಗಳಿಸಿರ್ಪೆ ಭೀಷ್ಮ ದ್ರೋಣ ದುಶ್ಯಾಸನ ಸೈತವರಿವರ ಬಲಿರೆ ಸುಖತಿ ಸರಯೋಳ್ ಫಲ ಬಲಿರೆ ಫಲ ಸಾಹಸ ಬಲಿರೆ ಸುಖತಿ ಸಹೋದರ ಅಣ್ಣ ಬಲಿರೆ ಸುಖತಿ ಸರಯೋಳ್ ಫಲ ಬಲಿರೆ ಫಲ ಸಾಹಸ ಬಲಿರೆ ಸುಖತಿ ಗುಣ ನೆನೆಸಿ ಸಹೋದರ ಗುಣ ನೆನೆ ಸೋರ ಚರಿತ ಸಾಮ್ರಾಜ್ಯದ ಸಿರಿಯ ಕನ್ನ ಸೌರ ಚರಿತ ಸಾಮ್ರಾಜ್ಯದ ಸಿರಿಯ ಸಿರಿಯಲ್ಲಿ ಮೆರೆಯುವ ಸುರಪತಿ ಎನಿಸಿ ನಿರುತವು ಹರುಷನಿ ತಡೆಯಲ್ಲಿ ನಿರುತವು ಹರುಷದಿ ಧರೆಯಲ್ಲಿ ಫಲರ ಮೆರವೆ ಸುಖದಿ ಧರೆಯೋಳ್ ಫಲ ಫಲಿರ ಫಲ ಸಾಹಸದಿ ಫಲರ ಫಲದ ಮೆರವೆ ಸುಖದಿ ಭೀಷ್ಮ ದ್ರೋಣ ರವಿಸುತ ಕರ್ಣ ಭೀಷ್ಮ ದ್ರೋಣ ರವಿಸುತ ಕರ್ಣ ದುಶ್ಯಾಸನ ರಾಜಕನಿಗಳಿವರ ದುಶ್ಯಾಸನ ರಾಜಕನಿಗಳಿವರ ಕಂಬಳ ಎನಗಿನ ಧರೆಯಲ್ಲಿ ಹೋಯ್ತೆ ಕಂಬಳ ಎನಗಿನ ಧರೆಯಲ್ಲಿ ಹೋಯ್ತೆ ಫಲರ ಮೆರವೆ ಸುಖದೆ ಧರೆಯೋಳ್ ಫಲ ಫಲಿರ ಬಲು ಸಾಹಸನೆ ಫಲರ ಮೆರವೆ ಫಲಿರ ಸೋನಿ ಭುಜಬಲ ಪರಾಕ್ರಮ ತೋರಿ ಧನಗುಣ ರಾಜ್ಯವನಾಡಿ ಹಠ ಮಾಡಿ ಸಾರಿ ಭುಜಬಲ ಪರಾಕ್ರಮ ತೋರಿ ಧನಗುಣ ರಾಜ್ಯವನಾಡಿ ಹಠ ಮಾಡಿ ಋತವು ಹರುಷಲಿ ಧರೆಯಲ್ಲಿ ಬಾಳ್ವೆ
ಪಿತಾಮಹ ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದ್ರ, ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿರುವ ಅವರ ಹಟ್ಟಹಾಸವು ಎಷ್ಟರ ಮಟ್ಟಿಗಿದೆ ಎಂಬುದನ್ನು. ವತ್ಸ, ಸುಯೋಧನ, ಪಾಂಡವರು ನಿನಗೆ ಸಹೋದರರಲ್ಲವೇ? ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ ಸುಯೋಧನ? ತಾತ, ಏನು ಯುದ್ಧವೇ? ತಾತ, ನನ್ನ ಬಳಿ 11 ಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಆನೆಯ ಕಾಲಿಗೆ ಸಿಕ್ಕಿದ ಬಾಳೆ ಹಣ್ಣಿನಂತೆ ನುಚ್ಚು ನುಚ್ಚಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನ್ಯಾರು? ಅಗ್ರಜ, ನಮ್ಮ ಅಂಗನಾದಾದ ಕನ್ನನಿಲ್ಲವೇ? ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಆ ವಿಚಾರ? ಮಹಾರಾಜರಿಗೆ ಜಯವಾಗಲಿ. ಪರಮ ಪುರುಷೋತ್ತಮರು, ಪರಮ ಪೂಜ್ಯರಾದ ಶ್ರೀಕೃಷ್ಣ ಪರಮಾತ್ಮರು ಸಭೆಗೆ ಆಗಮಿಸುತ್ತಿರುವರು. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ಗೋಪಾಲನು ಪುರುಷೋತ್ತಮನೋ? ಆ ಪಾಂಡವ ಪಕ್ಷಿಯಾದ ಆ ಗೋಪಾಲನು ನೇರವಾಗಿ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದಂತೆ. ಅವನು ಪುರುಷೋತ್ತಮನವೋ? ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡು ಎಂದು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರೋನೇ ಹೊರತು ನಿನ್ನಲ್ಲಿ ಹೆಚ್ಚಿನಗಲ್ಲ. ಯಾರು ಮಾತನಾಡುತ್ತಿರುವುದು? ಓಹೋ, ವಿದುರ ಮಹರ್ಷಿಗಳು. ಏನು ಹೇಳಿದೆ ವಿದುರ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೇ? ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ? ನ್ಯಾಯಕ್ಕೆ ಸರ್ವರು ಅಧೀನರು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲ ಸಮೀಪಿಸಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪಗೊಳ್ಳುತ್ತಿರುವುದು. ಸಕಲ ವೀರರಿಂದ ಪರಿವೇಷ್ಟಿತನಾದ ನನಗೆ ಈ ಓರ್ವ ದಾಸಿ ಪುತ್ರನ ನೀತಿ ವಚನವು ಅನಾವಶ್ಯಕ. ಸಹೋದರ ದುಶ್ಯಾಸನ, ಅಣ್ಣ, ಈ ವಿದುರನು ಹಿರಿಯವನು, ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವಿಲ್ಲದೆ ಮಾತನಾಡುತ್ತಿರುವನು. ಈ ವಿದುರನನ್ನು ಕೂಡಲೇ ಆಚೆಗೆ ತೆರಳು. ವಿದುರ, ನಮ್ಮ ಅಣ್ಣನ ಆಜ್ಞೆಯಂತೆ ಈ ಸಭೆಯನ್ನು ಬಿಟ್ಟು ಬರಲು. ಇಲ್ಲದಿದ್ದರೆ ಈ ನನ್ನ ಗದೆಯಿಂದ ಒಪ್ಪಳಿಸಿ ಬಿಡುವೆನು. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವ ಸಾಮರ್ಥ್ಯ ಉಂಟಾಯಿತೆ? ಛೀ, ಅವಿವೇಕಿ! ನೀನು ಎಷ್ಟೇ ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಲೇಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವೆಯಲ್ಲ, ನಿನ್ನ ನಾಲಿಗೆ ನಶಿಸಿ ಹೋಗಬಾರದೆ? ಕೇಳು, ಹಿಂದೆ ದ್ರೌಪದಿ ವಸ್ತ್ರಾಭರಣ ಮಾಡಿಸಿದ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಗಳನ್ನು ಪ್ರಾಯಿಸಿಕೊಳ್ಳುವಾಗ ಅದನ್ನು ತಡೆಯಲೆಂದಿಟ್ಟಿದ್ದ ಈ ಬಿಲ್ಲು ಬಾಣಗಳನ್ನು ಈಗಲೇ ಮುರಿದು ಹಾಕುವೆನು. ಪ್ರಮಾದವಾಯಿತು ದುರ್ಯೋಧನ. ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೆ ಕೀಡು ಮಾಡಿ ಲೋಕೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೇ ಅಲ್ಲ. ಎಂತಹ ಅನರ್ಥವನ್ನು ಮಾಡಿದೆ. ಕರ್ಣ, ನೀನು ಭಯಪಡುವುದೇ? ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು? ಈತನ ಬಿಲ್ಲಿನಿಂದ ಆಗುವ ಪ್ರಯೋಜನವಾದರೂ ಏನು? ಈಗ ಎಲ್ಲರೂ ಕೇಳಿರಿ.
ಧೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ಗೌರವಿಸಿದ್ದೇ ಆದರೆ ಅಂಥವರನ್ನು ಕೂಡಲೇ ಸಭೆಯಿಂದ ಹೊರಗಾಕಬೇಕಾದೀತು. ಎಚ್ಚರ! ದುಶ್ಯಾಸನ, ಅಣ್ಣ, ನನ್ನ ಸರ್ವಾಧಿಕಾರ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದನಲ್ಲ, ಸಿದ್ಧವಾಗಿದೆ. ಹೌದು ಅಣ್ಣ. ಎಲ್ಲಿ? ಅದನ್ನು ಕೊಡು. ಹೀಗೋ ಸಿದ್ಧವಾಗಿರುವುದು. ಆ ಕೃಷ್ಣನು ಇಲ್ಲಿಗೆ ಬರುವ ವೇಳೆಯಲ್ಲಿ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು.